ಬಿಗ್ ಬಾಸ್ ಧನು ಅವ್ರ ಜೊತೆ ಕಾವ್ಯ ಶೇವ್ ಅವರು ಸುತ್ತಾಡ್ತಿದ್ದಾರೆ. ಹೌದು, ಬೈಕ್ ಮೇಲೆ ಟ್ರಿಪ್ಗಳಿಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆ ಚರ್ಚೆ ಎಲ್ಲೆಡೆ ಸಖತ್ ಸುದ್ದಿಯಲ್ಲಿ ಟ್ರೆಂಡ್ನಲ್ಲಿ ಇದೆ. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ವಿಡಿಯೋ ಮಾಡಿದಾಗೂ ಕೂಡ ಅದ್ರ ಕೆಳಗಡೆ ಕಮೆಂಟ್ ಬಿದ್ವು. ಧನು ಅವ್ರ ಜೊತೆ ಅವಳು ಸಖತ್ತಾಗಿದ್ದಾಳೆ, ಗಿಲ್ಲಿನ ಮರ್ತ್ಬಿಟ್ಟು ಅಂತಕ್ಕಂಥ ಮಾತು ಇಲ್ಲಿ ತುಂಬಾನೇ ಸಖತ್ತಾಗಿ ವೈರಲ್ ಆಗಿತ್ತು. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರು ಗಿಲ್ಲಿ ಅವರನ್ನ ಬಿಟ್ಟು ಧನು ಅವ್ರ ಜೊತೆ ಸುತ್ತಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ತುಂಬಾನೇ ಆಗ್ತಿವೆ. ಈ ಒಂದು ಮಾಹಿತಿ ಸರಿನಾ ಅಥವಾ ತಪ್ಪಾ ಅಥವಾ ಇದು ನಿಜಾನಾ ಅಥವಾ ಸುಳ್ಳ, ಇದರೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಒಂದು ವೇಳೆ ನೀವೇನಾದರೂ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಈಗ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರೋದು ಗಿಲ್ಲಿ ಹಾಗೆ ಕಾವ್ಯ ಅವರ ಒಂದು ವಿಚಾರ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಮುಗಿದ ಎಷ್ಟೋ ದಿನಗಳಾದರೂ ಕೂಡ ಒಂದು ಮುಗಿಯದ ಜೋಡಿ ಅಂತ ಯಾವುದಪ್ಪ ಇದ್ದರೆ ಅದು ಕಾವ್ಯ ಹಾಗೆ ಗಿಲ್ಲಿ ಅವ್ರ ಜೋಡಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮುಗಿದು ಇಷ್ಟು ತಿಂಗಳಾದರೂ ಕೂಡ ಇವರಿಬ್ಬರ ಹವಾ ಇನ್ನೂ ಎಲ್ಲೂ ಕಮ್ಮಿ ಆಗಿಲ್ಲ. ಇವರಿಬ್ಬರ ಜೋಡಿಯ ಒಂದು ಆದ್ಯತೆ ಪ್ರೀತಿ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋದ್ರೂ ಸರಿ ಅಲ್ಲಿ ಗಿಲ್ಲಿ ಕಾವ್ಯನೇ ಅಂತಾರೆ, ಹಾಗೆ ಕಾವ್ಯ ಗಿಲ್ಲಿನೇ ಅಂತಾರೆ. ಕಾವ್ಯ ಅವ್ರು ಹೋದ್ರೆ ಗಿಲ್ಲಿ ಅವರು ಎಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳ್ತಾರೆ. ನೀವು ಗಿಲ್ಲಿಯನ್ನ ಮದುವೆ ಆಗ್ತೀರಾ ಅಥವಾ ಮದುವೆ ಆಗಲ್ವಾ ಅಂತಕ್ಕಂಥ ಮಾತನ್ನು ಕೂಡ ಕೇಳ್ತಾರೆ. ಅದೇ ಗಿಲ್ಲಿ ಏನಾದರೂ ಯಾವುದೇ ಕಾರ್ಯಕ್ರಮಗಳ ಕಾಣಿದ್ರೆ ಕಾವ್ಯ ಅವರು ಎಲ್ಲಿದ್ದಾರೆ, ಕಾವ್ಯ ಅವರು ಕಾಣ್ತಾ ಇಲ್ಲ, ನಿಮ್ಗೇನಾದರೂ ಕಾಲ್ ಮಾಡಿದ್ರೆ ಹಾಗೆ ನಿಮ್ಮಿಬ್ಬರು ಮದುವೆ ಸುದ್ದಿ ಏನಾಯಿತು, ನೀವಿಬ್ಬರು ಎಲ್ಲಿದ್ದಾರೆ ಅವರು ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರಿಗೆ ಕೇಳ್ತಾರೆ. ಕಾವ್ಯ ಅವ್ರ ಬಗ್ಗೆ ಕೇಳ್ತಾರೆ. ಹಾಗೆ ಗಿಲ್ಲಿ ಅವ್ರು ಮೀಟ್ ಆದ್ರೆ ಕಾವ್ಯಗೆ, ಕಾವ್ಯ ಅವ್ರು ಮೀಟ್ ಆದ್ರೆ ಗಿಲ್ಲಿ ಅವ್ರ ಬಗ್ಗೆ ಕೇಳ್ತಾರೆ. ಫ್ಯಾನ್ಸ್ಗಳು ತುಂಬಾನೇ ಒಂದು ಕ್ಯೂರಿಯಾಸಿಟಿ ಆಗಿದ್ದಾರೆ, ಗಿಲ್ಲಿ ಹಾಗೆ ಕಾವ್ಯ ಅವರ ಮದುವೆ ಆಗಬೇಕು ಅಂತ. ಈ ಒಂದು ನ್ಯೂಸ್ಗಳ ನಡುವೆ ಈ ಧನು ಅವ್ರ ಜೊತೆ ಈ ಕಾವ್ಯ ಅವರು ಸುತ್ತಾಡ್ತಾ ಇದ್ದಾರೆ ಅಂತ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಗಿಲ್ಲಿ ಅವರನ್ನ ಮರೆತುಬಿಟ್ಟು ಅವರು ಆರಾಮಾಗಿದ್ದಾರೆ, ಗಿಲ್ಲಿ ಅವರನ್ನ ಮರೆತು ಆರಾಮ್ ಧನು ಅವ್ರ ಜೊತೆ ತುಂಬಾನೇ ಸುತ್ತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ತುಂಬಾನೇ ಕೇಳಿ ಬರ್ತಾ ಇದೆ. ಇದು ನಿಜಾನ ಅಥವಾ ಸುಳ್ಳು ಅನ್ನೋದು ಸ್ವಲ್ಪ ಚರ್ಚೆಗೆ ಒಳಗಾಗುತ್ತೆ. ಯಾಕಂದ್ರೆ ಈ ಸುದ್ದಿ ಎಲ್ಲೂ ಕೂಡ ಹರಡಿಲ್ಲ, ಸ್ವಲ್ಪ ಹರಡ್ತಾ ಇದೆ. ಒಂದು ವೇಳೆ ನೋಡೋದಾದ್ರೆ ಇದು ನಿಜಾನೂ ಇರ್ಬೋದು, ಅವರು ಫ್ರೆಂಡ್ಶಿಪ್ ರೀತಿಯಲ್ಲಿ ತಿರುಗಾಡ್ತಾ ಇರ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಹುಡುಗ ತಿರುಗಾಡಿದ ತಕ್ಷಣ ಅದು ಪ್ರೀತಿ ಆಗಲ್ಲ, ಫ್ರೆಂಡ್ಶಿಪ್ನೂ ಇರ್ಬೋದು ಅಥವಾ ಏನೋ ಸಂಬಂಧನೂ ಇರ್ಬೋದಲ್ವಾ. ಯಾವುದೇ ರೀತಿಯಾಗಿ ಕೆಟ್ಟು ತಪ್ಪುಗಳನ್ನು ಅಪಾರ್ಥ ಮಾಡಿಕೊಳ್ಳಲಾರದೆ, ಯಾವುದೇ ಒಂದು ಸುದ್ದಿಯನ್ನು ಪೂರ್ತಿ ತಿಳ್ಕೊಳ್ಳಾರದೆ ನಾವು ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಮಾತ್ರ ಇರ್ಬೋದು, ಅವರು ಒಂದು ವೇಳೆ ಗಿಲ್ಲಿನ ಪ್ರೀತಿಸ್ತಾ ಇರ್ಬೋದು ಅಥವಾ ಗಿಲ್ಲಿ ಹಾಗೆ ಅವರಿಬ್ಬರ ನಡುವೆ ಸ್ನೇಹ ಮಾತ್ರ ಇರ್ಬೋದಲ್ವಾ. ಒಂದಿಟ್ಟು ಸ್ವಲ್ಪ ವಿಚಾರ ಮಾಡಿದರೆ ಇದು ನಿಜ ಅನಿಸುತ್ತೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಅವ್ರದ್ದು ತುಂಬಾನೇ ಒಳ್ಳೆ ಜೋಡಿ ಬಿಡಿ. ಯಾಕಂದ್ರೆ ಅವರಿಬ್ರು ಒಂದು ಒಳ್ಳೆ ಬಾಂಡಿಂಗ್ ಇದೆ, ಅವರಿಬ್ಬರ ನಡುವೆ ಒಂದೊಳ್ಳೆ ಸ್ನೇಹ ಇದೆ, ಅವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಆದ್ರೆ ಇಲ್ಲಿ ಧನು ಅವ್ರ ಜೊತೆ ಅವರು ಸುತ್ತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತುಂಬಾ ವೈರಲ್ ಆಗ್ತಿರೋದ್ರಿಂದ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಮಾತ್ರ ಇರ್ಬೋದು. ಧನು ಹಾಗೆ ಕಾವ್ಯ ಅವ್ರ ಜೊತೆ, ಕಾವ್ಯ ಹಾಗೆ ಧನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾತ್ರ ಇರೋದು, ಪ್ರೀತಿ ಹಾಗೆ ನಾವು ಏನಾದರೂ ಇನ್ನೊಂದು ಹುಟ್ಟಿಸೋದು ತಪ್ಪಾಗುತ್ತೆ. ಸೊ ಕಾವ್ಯ ಅವ್ರದ್ದು ಧನು ಅವರು ಸುತ್ತಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇವರು ಒಂದು ವೇಳೆ ಒಳ್ಳೇದಾ ಅಥವಾ ಕಾವ್ಯ ಅವ್ರ ಜೊತೆ ಸುತ್ತಾಡ್ತಾ ಇರೋದು ಒಂದು ಕೆಟ್ಟ ವಿಚಾರನ ಅಂತಕ್ಕಂಥದ್ದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.